ನಿಮ್ಮಿಂದಷ್ಟೇ ಕಾಂಗ್ರೆಸ್ ಉಳಿದಿರೋದು. ಜೆಡಿಎಸ್ ದಬ್ಬಾಳಿಕೆಯನ್ನ ಸಹಿಸಿಕೊಂಡು ನಮಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ನೀವೊಂದ್ಸಲ ನಮ್ಮ ಜಿಲ್ಲೆಗೆ ಬಂದು ಹೋಗಿ. ಕಾಂಗ್ರೆಸ್ ಬೆಂಬಲದಿಂದಲೇ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಿದೆ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನಮಗೆ ಎಚ್.ಡಿ. ರೇವಣ್ಣ ಕೊಡ್ತಾ ಇರುವ ಕಿರುಕುಳ ಸಹಿಸೋಕೆ ಆಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಹಾಸನ ಕಾಂಗ್ರೆಸ್ ನಾಯಕರು ದೂರನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ನಾವು ಇಷ್ಟು ದಿನ ಸುಮ್ಮನಿದ್ವಿ, ಇನ್ನು ನಮಗೆ ಸುಮ್ಮನೆ ಇರೋದಕ್ಕೆ ಆಗಲ್ಲ ಅಂತ ಹೇಳಿ ಸಮನ್ವಯ ಸಮಿತಿ ಮುಖ್ಯಸ್ಥ ಸಿದ್ದರಾಮಯ್ಯ ಅವರ ಬಳಿ ಹಾಸನ ಕಾಂಗ್ರೆಸ್ಸಿಗರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಆ ಧೈರ್ಯದ ಮೇಲೆ ನಾವು ಇವತ್ತು ಕಾಂಗ್ರೆಸ್ ಹೋಗ್ಬಿಡ್ತೀವಿ. ನಿಮ್ಗೆಲ್ಲ ಗೊತ್ತಿದೆ, ತೀರಾ ಅತಿಯಾಗಿ ಇಷ್ಟೇ. ನೀವು ಆದಷ್ಟು ಶೀಘ್ರದಲ್ಲಿ ಹಾಸನಕ್ಕೆ ಬಂದು ನಮಗೆ ಇರ್ತಕ್ಕಂಥ ಧೈರ್ಯಕ್ಕೆ ಇನ್ನೊಂದು ಇಂಜೆಕ್ಷನ್ ಉಳಿಸ್ಕೋಬೇಕು ಅಂತ ನಮ್ಮಲ್ಲಿ ಎಲ್ಲ ಬೇಡಿಕೆ ಇದೆ. ಕಾಂಗ್ರೆಸ್ ಇವತ್ತು ಏನಾದ್ರು ಉಳ್ಕೊಂಡಿದೆ ಅಂತ ನಿಮ್ಮಿಂದ ಒಬ್ಬರು ದಯಮಾಡಿ ನಮಗೆ ಬಹಳ ನೋವಾಗಿದೆ. ನಾವ್ ಹೇಳ್ಕೊಳಕ್ಕಾಯ್ತಲ್ಲ ಈಗ. ಆ ಧೈರ್ಯದ ಮೇಲೆ ನಾವು ಇವತ್ತು ಕಾಂಗ್ರೆಸ್ ಹೋಗ್ಬಿಡ್ತೀವಿ. ನಿಮ್ಗೆಲ್ಲ ಗೊತ್ತಿದೆ, ತೀರಾ ಅತಿಯಾಗಿ ಇಷ್ಟೇ. ನೀವು ಆದಷ್ಟು ಶೀಘ್ರದಲ್ಲಿ ಹಾಸನಕ್ಕೆ ಬಂದು ನಮಗೆ ಇರ್ತಕ್ಕಂಥ ಧೈರ್ಯಕ್ಕೆ ಇನ್ನೊಂದು ಇಂಜೆಕ್ಷನ್ ಉಳಿಸ್ಕೋಬೇಕು ಅಂತ ನಮ್ಮಲ್ಲಿ ಎಲ್ಲ ಬೇಡಿಕೆ ಇದೆ. ಕಾಂಗ್ರೆಸ್ ಇವತ್ತು ಏನಾದ್ರು ಉಳ್ಕೊಂಡಿದೆ ಅಂತ ನಿಮ್ಮಿಂದ ಒಬ್ಬರು ದಯಮಾಡಿ ನಮಗೆ ಬಹಳ ನೋವಾಗಿದೆ. ನಾವ್ ಹೇಳ್ಕೊಳಕ್ಕಾಯ್ತಲ್ಲ ಈಗ. ನಮ್ಮಲ್ಲಿ ಎಲ್ಲ ಬೇಡಿಕೆ ಇದೆ. ಕಾಂಗ್ರೆಸ್ ಇವತ್ತು ಏನಾದ್ರು ಉಳ್ಕೊಂಡಿದೆ ಅಂತ ನಿಮ್ಮಿಂದ ಒಬ್ಬರು ದಯಮಾಡಿ ನಮಗೆ ಬಹಳ ನೋವಾಗಿದೆ. ನಾವ್ ಹೇಳ್ಕೊಳಕ್ಕಾಯ್ತಲ್ಲ ಈಗ. ನಾವು ಎಷ್ಟು ಆ ಧೈರ್ಯದ ಮೇಲೆ ನಾವು ಇವತ್ತು ಕಾಂಗ್ರೆಸ್ ಹೋಗ್ಬಿಡ್ತೀವಿ. ನಿಮ್ಗೆಲ್ಲ ಗೊತ್ತಿದೆ. ನಿಮ್ಮಿಂದಷ್ಟೇ ಕಾಂಗ್ರೆಸ್ ಉಳಿದಿರೋದು. ಜೆಡಿಎಸ್ ದಬ್ಬಾಳಿಕೆಯನ್ನ ನಮಗೆ ಸಹಿಸಿಕೊಂಡು ಸಾಕಾಗ್ಬಿಟ್ಟಿದೆ. ಆದ್ರೆ ಇನ್ ಮುಂದೆ ಸಹಿಸೋದಕ್ಕಾಗಲ್ಲ, ಏನಾದ್ರೂ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ಇದೀಗ ಹಾಸನ ಕಾಂಗ್ರೆಸ್ಸಿಗರು ದುಮ್ಮನನ್ನ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ದಾರೆ. ದಯಮಾಡಿ ನಮಗೆ ಬಹಳ ನೋವಾಗಿದೆ. ಸಿದ್ದರಾಮಯ್ಯನವರಿದ್ದಾರೆ, ಕರೆದು ನನ್ನ ಹತ್ರ ಮಾತಾಡಿದ್ರೆ ಏನು ಅಂತ ವಿಷಯ ತಿಳ್ಕೊಂಡು ಯಾವ್ದಾದ್ರು ನಂದಂತ ಇದ್ದಿದ್ರೆ ಸಿದ್ದರಾಮಯ್ಯನವ್ರು ಕರೆದು ಮಾತಾಡಿದ್ರೆ ಹೇಳ್ತೀನಿ. ನಾನು ಹೇಳೋದು ನಿಮಿಷ ಹೇಳ್ತೀನಪ್ಪ, ನನಗೆ ಬೇಕಾದ್ರೆ ರಾಜಕೀಯ ಒಂದು ನಮ್ಮ 10 ವರ್ಷದಿಂದ ಜನ ಇವತ್ತು ಜಿಲ್ಲೆಯಲ್ಲಿ ಇವತ್ತು 4 ವರ್ಷ ಮಳೆ ಇಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ. ಡೆವಲಪ್ಮೆಂಟ್ ಬಿಟ್ಟರೆ ನನಗೆ ಬೇರೆ ರಾಜಕೀಯ ಯಾವುದೂ ಇಲ್ಲ. ಸಿದ್ದರಾಮಯ್ಯವ್ರು ಕರೆದು ಏನು ನಮ್ಮಿಂದ ಏನಾದ್ರು ಯಾವ್ದಾದ್ರು ಇದ್ದಿದ್ರೆ ಅವರು ಪರ್ಮಿಷನ್ ಕರೆದ್ರೆ ಚರ್ಚೆ ಮಾಡಕ್ಕೆ ನಾನು ತಯಾರಿದ್ದೀನಿ. ಅದು ಬಿಟ್ಟು ಸುಮ್ಮನೆ ಯಾರು ಅದು ನನಗೆ ಗೊತ್ತಿಲ್ಲ ಸರ್. ಅದು ನನಗೆ ನಾನು ಯಾವುದು ದ್ವೇಷದ ರಾಜಕಾರಣ ಮಾಡೋ ಸ್ವಭಾವ ಇಲ್ಲ. ಅಂಥದ್ದಿದ್ರೆ ಸಿದ್ದರಾಮಯ್ಯ ಕರೆದು ಮಾತಾಡ್ಲಿ ಅಷ್ಟೇನೇನು ರೇ. ನೋಡ್ರಿ, ಅದಕ್ಕೋಸ್ಕರನೇ ನಾನು 3 ಜಿಲ್ಲೆ 4 ಜಿಲ್ಲೆ ಅನ್ನೋದಲ್ಲ. ಯಡಿಯೂರಪ್ಪನವ್ರು 5 ವರ್ಷ CM ಆಗಿದ್ದಾಗ, ಹಿಂದಿನ 5 ವರ್ಷ ಕಾಂಗ್ರೆಸ್ ಆಡಳಿತ, ನಂದು ಎಲ್ಲ ಒಟ್ಟಿಗೆ ಇಡ್ತೀನಿ. ಬೇಕಾದ್ರೆ ಅಸೆಂಬ್ಲಿಲಿ ಬೇಕಾದ್ರೆ ಜಗದೀಶ್ ಶೆಟ್ಟರು ಬರಲಿ ಚರ್ಚೆಗೆ, ಒಟ್ಟಿಗೆ ಎಲ್ಲೆಲ್ಲಿ ಅನುದಾನ. ಉದಾಹರಣೆಗೆ ಹೇಳಿದಾದ್ರೆ CRF 1ರಲ್ಲೇ ಧಾರವಾಡ 700 ಕೋಟಿ ಇದೆ. ಎಲ್ಲಿ ಹಾಸನಕ್ಕೆ ಎಷ್ಟು ಕೊಟ್ಟವ್ರೆ, ಹುಬ್ಳಿ ಧಾರವಾಡಕ್ಕೆ ಎಷ್ಟು ಕೊಟ್ಟವ್ರು ತೆಗೆದು ನೋಡಿ. ಪ್ರಹ್ಲಾದ್ ಜೋಶಿಗೆ CRF 1ರಲ್ಲಿ ನಾನು ಚರ್ಚೆ ಮಾಡಕ್ಕೆ ತಯಾರಿದ್ದೀನಿ. ನನಗೆ ಉತ್ತರ ಕರ್ನಾಟಕ ಅಥವಾ ನನಗೆ ದಕ್ಷಿಣ ಕರ್ನಾಟಕ ಮುಖ್ಯ ಇಲ್ಲ. ನಮಗೆ ಬೇಕಾದ್ರೆ ರಾಜ್ಯದ ಒಟ್ಟು ಅಭಿವೃದ್ಧಿ, ರಸ್ತೆ ಇರ್ಬೋದು, ಯಾವುದೇ ಇರ್ಬೋದು. ಮೊನ್ನೆ ಕ್ಯಾಬಿನೆಟ್ ಆಯ್ತಪ್ಪ, 90 ಕೋಟಿ ರೂಪಾಯಿ ಬಿಜಾಪುರದ ಇದಕ್ಕೆ ಕಾಣಿಲ್ವಾ? ಬೀದರ್ಗೆ ಇಂಜಿನಿಯರಿಂಗ್ ಕಾಲೇಜ್ಗೆ 50 ಕೋಟಿ ಕೊಟ್ಟಿಲ್ವಾ? ಬರೀ ಹಾಸನ ಇದು ನಿಮ್ಮ ಮಂಡ್ಯ ಮೈಸೂರು ಅನ್ನೋದಲ್ಲ. ಥ್ರೂಔಟ್ ಹಿಂದೆ ಏನು ನಡೆದಿತ್ತು, ನಾನು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ನಾನು ಕೆಲಸ ಮಾಡ್ತೇನೆ ನನ್ನ ಇಲಾಖೆ ಸಂಬಂಧಪಟ್ಟಂಗೆ. ಈಗ ಮೊನ್ನೆ ಒಂದು ಉದಾಹರಣೆಗೆ ಹೇಳಿದ್ರೆ, ನಾನು ಬೇಕಾದ್ರೆ ಜಗದೀಶ್ ಶೆಟ್ಟರಿಗಂತೂ ಅನುಮಾನ ಐತಿ, ಜಗದೀಶ್ ಶೆಟ್ಟರನ್ನೇ ಕರೆದು ಹುಬ್ಳಿ ಮೀಟಿಂಗ್ ಮಾಡಿದ್ದೀನಿ. ಅದನ್ನ ಅದೇನಾರು ಇದ್ರೆ ಕೊಟ್ರೆ ಯಾರ್ಯಾರ ಕಾಲದಲ್ಲಿ ಏನೇನಾಗಿದೆ ಅನ್ನೋದನ್ನ ದಾಖಲೆ ಸಮೇತ ಇಡ್ತೀನಿ. ಅದನ್ನೇನು ಹೇಳಂದ್ರೆ ಯಾರು ಈಗ
ಹೇಳಿದ್ರೆ ನಿಮ್ಮ ಆಸೆ, ನಾವೇನ್ ಮಾಡಕ್ಕ ಸರ್, ನಮ್ದು ಯಾವ್ದಿಲ್ಲ, ನಾವ್ ಯಾವ್ದು ಒತ್ತಡ ಇಲ್ಲ, ಏನು ಇಲ್ಲ ಸರ್. ನಮ್ಗೆ ಯಾವ ಅನುದಾನ ಎಲ್ಲ ಐತೆ, ತಿಂಗಳಿಗೆ 40 ಕೋಟಿ ಕೊಡ್ತಾರೆ ಪಿಡಬ್ಲ್ಯೂಡಿಗೆ, ಹಳೆ ಬಿಲ್ ಕೊಟ್ಕೊಂಡು ಕೂತಿದ್ದೀನಿ. ನಮ್ಗೆ ಯಾವ್ದು ಹೊಸ್ತಿಲ್ಲ, ಹೊಸ ಬಿಲ್ ಯಾವ್ದು ಇಲ್ಲ. ತಿಂಗಳ 50 ರಿಂದ 60 ಕೋಟಿ ಬಿಲ್ ಬರುತ್ತೆ, 12 ತಿಂಗಳು 400 ಕೋಟಿ ಇಟ್ಟಾರಲ್ಲ.